ಪಹಲ್ಗಾಮ್ನಲ್ಲಿ ಮುಂದುವರೆದ ಸೇನಾ ಕಾರ್ಯಾಚರಣೆ, 10 ಉಗ್ರರ ಮನೆಗಳು ಉಡೀಸ್. ಮತ್ತೆ ನಾಲಿಗೆ ಹರಿಬಿಟ್ಟ ಪಾಕ್ ಸಚಿವ. ಪಾಕ್ ಪಾತ್ರದ ಬಗ್ಗೆ ಸಾಕ್ಷ್ಯ ಕೇಳಿದ ಅಫ್ರೀದಿ. ಉಗ್ರರ ಹಿಂದೆ ಬಿದ್ದ ಎನ್ಐಎ ಹೇಗಿದೆ ಗೊತ್ತಾ? ನೌಕಾಪಡೆಯ ಶಕ್ತಿ. ಈ ಎಲ್ಲ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ನೆತ್ತರು ಹರಿಸಿದ ಉಗ್ರರ ಕ್ರೌರ್ಯಕ್ಕೆ ಆಕ್ರೋಶಗೊಂಡಿರುವ ಭಾರತ ಕಾಶ್ಮೀರದಲ್ಲಿ ಉಗ್ರರನ್ನ ಬುಡ ಸಮೇತ ಕಿತ್ತು ಹಾಕುವ ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ. ಈ ನಿಟ್ಟಿನಲ್ಲಿ ನಮ್ಮ ಸೇನಾಪಡೆ ಕಾಶ್ಮೀರದ ಬಿಲಗಳಲ್ಲಿ ಅಡಗಿರುವ ಉಗ್ರರ ಹುಡುಕಿ ಹೆಕ್ಕುವ ಕೆಲಸ ಮಾಡ್ತಿದೆ. ದಾಳಿ ನಡೆದ ದಿನದಿಂದ ಉಗ್ರರ ನಿವಾಸಗಳನ್ನ ಒಂದರ ಹಿಂದೊಂದರಂತೆ ಧ್ವಂಸ ಮಾಡುತ್ತಿದೆ. ಕಳೆದ 24 ಗಂಟೆಗಳಲ್ಲಿ ಈವರೆಗೂ ಸುಮಾರು 10 ಉಗ್ರರ ನಿವಾಸಗಳನ್ನ ಐಇಡಿ ಸ್ಫೋಟಿಸಿ ಪೀಸ್ ಮಾಡಿದೆ. ಲಷ್ಕರ್ ಎ ತೈಬಾದ ಆದಿಲ್ ಹುಸೇನ್ ಥೋಕರ್, ಜಾಕಿರ್ ಅಹಮದ್ ಗನೈ, ಅಮೀರ್ ಅಹಮದ್ ದಾರ್ ಮತ್ತು ಆಸಿಫ್ ಶೇಖ್, ಶಾಹಿದ್ ಅಹಮದ್ ಕುಟ್ಟೆ, ಅಹಸನ್ ಉಲ್ ಹಕ್ ಅಮೀರ್, ಜೈಷೆ ಮೊಹಮ್ಮದ್ನ ನಜೀರ್ ವಾನಿ, ಜಮೀಲ್ ಅಹಮದ್ ಶೇರ್ ಗೋಜ್ರಿ ಉಗ್ರರ ಮನೆಗಳನ್ನ ನೆಲಸಮ ಮಾಡಿ ತಮ್ಮ ಭಾರತೀಯ ಸೇನೆ ತನ್ನ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ನರಮೇಧದಿಂದ ಆಕ್ರೋಶಗೊಂಡಿರುವ ಭಾರತ ಪಾಕಿಸ್ತಾನ ವಿರುದ್ಧ ಪ್ರತೀಕಾರಕ್ಕೆ ಅಣಿಯಾಗಿದೆ. ಈ ನಿಟ್ಟಿನಲ್ಲಿ ಸಿಂಧೂ ನದಿ ನೀರಿನ ಒಪ್ಪಂದಕ್ಕೆ ತಿಲಾಂಜಲಿ ಬಿಟ್ಟು ಪಾಕಿಸ್ತಾನಕ್ಕೆ ಹರಿಯದಂತೆ ತಡೆದಿದೆ. ಭಾರತದ ದಿಟ್ಟ ನಿರ್ಧಾರದಿಂದ ಕಂಗೆಟ್ಟಿರುವ ಪಾಪಿ ಪಾಕಿಸ್ತಾನ ಬಾಯಿಗೆ ಬಂದಂತೆ ಅರಚಲು ಪ್ರಾರಂಭಿಸಿದೆ. ಸಿಂಧೂ ನದಿ ನೀರನ್ನ ಸ್ಥಗಿತಗೊಳಿಸಿದ್ರೆ ಭಾರತದ ಮೇಲೆ ಅಣ್ವಸ್ತ್ರ ದಾಳಿ ಮಾಡುವುದಾಗಿ ಪಾಕ್ ಸಚಿವ ಹನೀಫ್ ಅಬ್ಬಾಸಿ ಬೆದರಿಕೆ ಒಡ್ಡಿದ್ದಾನೆ. ಪಾಕಿಸ್ತಾನ ಅಣ್ವಸ್ತ್ರಗಳನ್ನ ಪ್ರದರ್ಶನಕ್ಕೆ ಇಟ್ಟಿಲ್ಲ. ದೇಶದಲ್ಲಿ ಅಣ್ವಸ್ತ್ರಗಳನ್ನ ಅಡಗಿಸಿ ಇಟ್ಟಿದ್ದೇವೆ, ಭಾರತದ ಮೇಲೆ ದಾಳಿ ಮಾಡಲೆಂದೇ ಬಚ್ಚಿಟ್ಟಿದ್ದೇವೆ ಎಂದು ಉತ್ತರನ ಪೌರುಷ ತೋರಿರುವ ಹನೀಫ್ ಅಬ್ಬಾಸಿ ಫೌರಿ, ಶಾಹೀನ್ ಸೇರಿದಂತೆ 130 ಅಣ್ವಸ್ತ್ರಗಳಿಂದ ದಾಳಿ ಮಾಡುವ ಬಗ್ಗೆ ಅರಚಾಡಿದ್ದಾರೆ. ನಿನ್ನೆಯಷ್ಟೇ ಸಿಂಧೂ ನದಿ ನೀರು ತಡೆದ್ರೆ ರಕ್ತ ಹರಿಯುತ್ತದೆ ಅಂತ ಪಿಪಿಪಿ ಅಧ್ಯಕ್ಷ ಬಿಲಾವಲ್ ಭುಟ್ಟೋ ಹಾಗೂ ಪಾಕ್ ಅಧ್ಯಕ್ಷ ಕೂಗಾಡಿದ್ರು. ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ಕೇಸನ್ನ ಕೈಗೆತ್ತಿಕೊಂಡಿರುವ ಎನ್ಐಎ ಅಖಾಡಕ್ಕೆ ಇಳಿದು ಉಗ್ರರ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸಿದೆ. ಘಟನಾ ಸ್ಥಳದಲ್ಲಿ ಮೊಕ್ಕಂ ಹೂಡಿರುವ ಎನ್ಇಎ ಎಲ್ಲಾ ಸಾಕ್ಷ್ಯಗಳನ್ನ ಕಲೆ ಹಾಕುತ್ತಿದೆ. ಭಯೋತ್ಪಾದನಾ ನಿಗ್ರಹ ಸಂಸ್ಥೆಯ ಐಜಿ, ಡಿಐಜಿ ಮತ್ತು ಎಸ್ಪಿ ನೇತೃತ್ವದಲ್ಲಿ ತಂಡಗಳ ರಚನೆ ಮಾಡಿದ್ದು ಭಯಾನಕ ದಾಳಿಯನ್ನ ಕಂಡ ಪ್ರತ್ಯಕ್ಷದರ್ಶಿಗಳನ್ನ, ಸ್ಥಳೀಯ ಗ್ರಾಮಸ್ಥರನ್ನ, ಗೈಡ್ಗಳನ್ನ ವಿಚಾರಣೆ ನಡೆಸುತ್ತಿದ್ದಾರೆ. ಭಯೋತ್ಪಾದಕರ ಕಾರ್ಯಾಚರಣೆಯ ಕಾರ್ಯವಿಧಾನದ ಸುಳಿವುಗಳಿಗಾಗಿ ತನಿಖಾ ತಂಡಗಳು ಪ್ರವೇಶ ಮತ್ತು ನಿರ್ಗಮಗಳ ಸ್ಥಳಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಿವೆ. ಭಯೋತ್ಪಾದಕ ಪಿತೂರಿಯನ್ನ ಬಹಿರಂಗಪಡಿಸಲು ಸಾಕ್ಷ್ಯಗಳಿಗಾಗಿ ವಿಧಿ ವಿಜ್ಞಾನ ಮತ್ತು ಇತರ ತಜ್ಞರ ಸಹಾಯದಿಂದ ತಂಡಗಳು ಇಡೀ ಪ್ರದೇಶವನ್ನು ಸಂಪೂರ್ಣವಾಗಿ ಪರಿಶೀಲಿಸುತ್ತಿವೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬಳಿಕ ಕಾಶ್ಮೀರದಲ್ಲಿಯೇ ಬೀಡು ಬಿಟ್ಟಿರುವ ನಿಮ್ಮ ಪಬ್ಲಿಕ್ ಟಿವಿ ಅಲ್ಲಿನ ಸ್ಥಿತಿಗತಿ, ಸೇನಾ ಕಾರ್ಯಾಚರಣೆಗಳ ಬಗ್ಗೆ ಇಂಚಿಂಚು ಮಾಹಿತಿ ನೀಡುತ್ತಾ ಇದೆ. ದಕ್ಷಿಣ ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಸಿಆರ್ಪಿಎಫ್ ತನ್ನ ಸರ್ಚ್ ಆಪರೇಷನ್ ಅನ್ನು ಮುಂದುವರೆಸಿದೆ. ಈಗಾಗಲೇ ಅನಂತ್ನಾಗ್ ಜಿಲ್ಲೆಯಲ್ಲಿ 170ಕ್ಕೂ ಅಧಿಕ ಜನರನ್ನ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಲಾಗುತ್ತಿದೆ. ಪಹಲ್ಗಾಮ್ನ ಭಯೋತ್ಪಾದಕ ದಾಳಿಯ ನಂಟಿನ ಶಂಕೆಯ ಹಿನ್ನೆಲೆಯಲ್ಲಿ 2 ಶಂಕಿತ ಉಗ್ರರ ಮನೆಯನ್ನ ಧ್ವಂಸ ಮಾಡಲಾಗಿದೆ. ನಿಮ್ಮ ಪಬ್ಲಿಕ್ ಟಿವಿ ಕ್ಯಾಮೆರಾ ಕಣ್ಣಿಗೆ ಅಲ್ಲಿನ ಸ್ಥಿತಿಗತಿಗಳು ಸರಿಯಾಗಿದ್ದು ಹೀಗೆ. ನಾನೀಗ ಅನಂತ್ನಾಗ್ ಜಿಲ್ಲೆಯಲ್ಲಿದ್ದೀನಿ, ನೋಡ್ಬೋದು ಇಲ್ಲಿಯ ಸಿಟಿಯ ವಾತಾವರಣ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಎಲ್ಲ ಕಡೆಯೂ ಕೂಡ ಸೇನಾ ಕಾರ್ಯಾಚರಣೆಗಳು ನಡೀತಾ ಇರುವಂಥದ್ದನ್ನು ಗಮನಿಸಬಹುದು. ದೊಡ್ಡ ಸಿಆರ್ಪಿಎಫ್ ಪಡೆಗಳು ಹೋಗ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಪ್ರತಿನಿತ್ಯವೂ ಕೂಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಕೋಬಿಂಗ್ ಕಾರ್ಯಾಚರಣೆಗಳು, ಸರ್ಚ್ ಆಪರೇಷನ್ಗಳು ಕೂಡ ನಿರಂತರವಾಗಿ ನಡೀತಾ ಇದ್ದಾವೆ. ಭಯೋತ್ಪಾದಕರು ಎಲ್ಲೆಲ್ಲಿ ಅಡಗಿ ಕುಳಿತಿದ್ದಾರೆ ಅವರ ಅಡುಗು ತಾಣಗಳನ್ನ ಹುಡುಕಿ ಭಗ್ರರನ್ನ ಹೊರಗೆ ತೆಗೆದು ಸೆರೆಬಡಿಯುವಂತ ಕೆಲಸವನ್ನ ಕೂಡ ಈಗ ಸಿಆರ್ಪಿಎಫ್ ಮತ್ತೆ ಜಮ್ಮು ಕಾಶ್ಮೀರದ ವಿಶೇಷ ಪೊಲೀಸ್ ಪಡೆಗಳು ಮಾಡ್ತಾ ಇರುವಂತದ್ದು. ಪಹಲ್ಗಾಮ್ನಲ್ಲಿ ನಡೆದ ದಾಳಿಯಿಂದ ಕೆರಳಿರುವ ಭಾರತ ಪಾಕಿಸ್ತಾನದ ಜೊತೆಗಿನ ಎಲ್ಲ ಸಂಬಂಧವನ್ನು ಕಡಿತಗೊಳಿಸಿದೆ. ಇತ್ತ ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರದ ಬಗ್ಗೆ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರೀದಿ ಸಾಕ್ಷ್ಯ ಕೇಳಿದ್ದಾರೆ. ಪಾಕಿಸ್ತಾನ ವಿರುದ್ಧದ ಆರೋಪ ನಿರಾಧಾರ, ಅಮಾಯಕರ ಸಾವಿಗೆ ನನ್ನ ನೋವಿದೆ, ಎಲ್ಲದಕ್ಕೂ ಪಾಕಿಸ್ತಾನವೇ ಕಾರಣ ಅಲ್ಲ, ನಮ್ಮಲ್ಲೂ ಈ ರೀತಿಯ ಸಾವು ನೋವುಗಳು ಆಗ್ತಾ ಇರ್ತವೆ ಅಂತ ಶಾಹಿದ್ ಅಫ್ರೀದಿ ಹೇಳಿದ್ರು. ಇದನ್ನೆಲ್ಲ ತಪ್ಪಿಸೋಕೆ ಮಾತುಕತೆಯಿಂದಲೇ ಪರಿಹಾರ ಅಂದ್ರು ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರೀದಿ. ಪಾಕ್ ಪಾತ್ರದ ಬಗ್ಗೆ ಮೊದಲು ಸಾಕ್ಷ್ಯ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ಕ್ರೌರ್ಯಕ್ಕೆ ಪ್ರತೀಕಾರದ ಶಪಥಗೈದಿರುವ ಭಾರತ ಪಾಕ್ ವಿರುದ್ಧ ಒಂದೊಂದೇ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಿದೆ. ಪಾಪಿ ಪಾಕಿಸ್ತಾನ ಕೂಡ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಉತ್ತರ ಕುಮಾರನ ಪೌರುಷವನ್ನ ಮುಂದುವರೆಸಿದೆ. ನಿನ್ನೆ ಇಂಡಿಯನ್ ಆರ್ಮಿ ವಿಡಿಯೋ ರಿಲೀಸ್ ಮಾಡಿ ಭೂದಳದ ಶಕ್ತಿ ಪ್ರದರ್ಶನ ಮಾಡಿತ್ತು. ಇದೀಗ ನೌಕಾಪಡೆ ವಿಡಿಯೋವನ್ನ ರಿಲೀಸ್ ಮಾಡಿ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಿದೆ. ಯುದ್ಧ ನೌಕೆಗಳಿಂದ ಆಕ್ರಮಣಕಾರಿ ಕ್ಷಿಪಣಿಗಳ ಪ್ರಯೋಗ ಮಾಡಿ ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ಯುದ್ಧಕ್ಕೆ ಸಿದ್ಧ ಎಂಬ ಸಂದೇಶವನ್ನು ರವಾನಿಸಿದೆ. ಒಂದು ವೇಳೆ ಪಾಕಿಸ್ತಾನ ಕಾಲ್ಕೆರೆದುಕೊಂಡು ಬಂದ್ರೆ
ಭಾರತದ ಬಳಿ ಎದೆನಡುಗಿಸುವಂತಹ ಬ್ರಹ್ಮಾಸ್ತ್ರಗಳಿದೆ. ಭಾರತಕ್ಕೆ ಅತ್ಯಾಧುನಿಕ ರಫೇಲ್ ಯುದ್ಧ ವಿಮಾನ INS ವಿಕ್ರಾಂತ್ ಬಲ ಇದೆ. ಈ ಎರಡು ಅಸ್ತ್ರಗಳು ಭಾರತದ ಪಾಲಿಗೆ ರಣಬೇಟೆಗಾರ ಅಂತಿದ್ದಾರೆ ರಕ್ಷಣಾ ವಲಯದ ವಿಶ್ಲೇಷಕರು. ಕರಾಚಿ ಪೋರ್ಟ್ನ ಮತ್ತು ಗ್ವಾದರ್ನ ಪೋರ್ಟ್ನ ಏನಾದ್ರು ಹೊಡೆದ್ರೆ ಹತ್ತತ್ರ 60-70% ಏನು ರಫ್ತು ಒಳಗೆ ಬರುತ್ತಾ ಪಾಕಿಸ್ತಾನ್ಗೆ ಕಂಪ್ಲೀಟ್ ಎಲ್ಲ ಸ್ಟಾಪ್ ಆಗುತ್ತೆ. ಸೊ ಇದು INS ವಿಕ್ರಾಂತ್ ಆಗಲೇ ನಾವು ಮೂವ್ ಮಾಡಿಬಿಟ್ಟಿದ್ದೀವಿ. ರಫೇಲ್ ಆಗಲೇ ರೆಡಿ ಇದೆ ಅಟ್ಯಾಕ್ ಮಾಡೋಕ್ಕೆ. ನಾನು ಹೇಳದ್ನಲ್ಲ, ಅದರಲ್ಲಿರುವಂಥ 2 ಬಲಿಷ್ಠವಾದ ಮಿಸೈಲ್ಸೇ ಸಾಕು ಪಾಕಿಸ್ತಾನನ್ನು ಒಡೆದು ಉಳಿಸೋಕ್ಕೆ. ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಪಾಕ್ ಗಡಿ ಭಾಗದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ಪ್ರತೀಕಾರದ ಆತಂಕದಲ್ಲಿರುವ ಪಾಕಿಸ್ತಾನ LOCಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ಮುಂದುವರೆಸಿದೆ. ಸತತ 3ನೇ ದಿನವೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಾ ಇದೆ. ಪಾಕಿಸ್ತಾನದ ಅಪ್ರಚೋದಿತ ದಾಳಿಗೆ ಭಾರತದ ಸೈನಿಕರು ತಕ್ಕ ಉತ್ತರವನ್ನೇ ನೀಡುತ್ತಿದ್ದಾರೆ. ಸಿಂಧೂ ನದಿ ನೀರು ನೀಡದಿದ್ದಕ್ಕೆ ತಬ್ಬಿಬ್ಬಾದ ಪಾಕಿಸ್ತಾನ ತಾನು ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿ ನಾವು ಸಹ ಶಿಮ್ಲಾ ಒಪ್ಪಂದವನ್ನ ರದ್ದು ಮಾಡ್ತೇವೆ ಅಂತ ಹೇಳಿ LOCಯಲ್ಲಿ ಸೈನಿಕರನ್ನ ನಿಯೋಜಿಸಿದೆ. ಪಾಕ್ನ ಗುಡ್ಡು ಮಾತುಕಗಳಿಗೆ ಕಿಂಚಿತ್ತೂ ಅಲುಗದ ಭಾರತದ ಸೇನಾಪಡೆ ಪಾಕ್ ಸೈನಿಕರ ದಾಳಿಗೆ ಪ್ರತಿದಾಳಿ ಮಾಡಿ ಬಾಯಿ ಮುಚ್ಚಿಸುವ ಕೆಲಸ ಮಾಡ್ತಿದೆ. ಇತ್ತ ಉಗ್ರರ ದಾಳಿಯನ್ನ ತೀವ್ರವಾಗಿ ಖಂಡಿಸಿರುವ ನಟ ಶ್ರೀಮುರಳಿ, ಅಮಾಯಕರ ಮೇಲಿನ ದಾಳಿ ಸರಿಯಲ್ಲ, ಆ ಉಗ್ರರನ್ನ ಹುಡುಕೊಂಡು ಹೋಗಿ ಹೊಡಿಬೇಕು, ಅಲ್ಲಿ ತನಕ ಸಮಾಧಾನ ಆಗಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾರ್ಯಾರಿಗೆ ವಿಚಾರದಲ್ಲಿ ತೊಂದರೆ ಆಗಿ ಅಲ್ಲಿ ಪ್ರಾಣ ಕಳ್ಕೊಂಡು ಬಹಳ ನೋವು ಉಂಟಾಗಿದೆ, ನನಗೂ ಬಹಳ ನೋವು ಉಂಟಾಗಿದೆ ವಿಚಾರದಲ್ಲಿ. ಇದನ್ನ ಯಾರ್ಯಾರು ಮಾಡಿದಾರೋ ಅವ್ರನ್ನೆಲ್ಲ ಹುಡುಕೊಂಡು ಹೋಗಿ ಅವ್ರನ್ನೆಲ್ಲ ಅಂತ್ಯ ಮಾಡಬೇಕು ಅಂತ ಈ ವಿಚಾರದಲ್ಲಿ ನಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ ಹೇಳಬೇಕು ಅಂದ್ರೆ ಮೈಯಲ್ಲಿ ಕುದಿತಾ ಇದೆ. ಅವ್ರನ್ನ ಸಂಹಾರ ಮಾಡೋವರೆಗೂ ನಮಗೂ ನೆಮ್ಮದಿ ಇಲ್ಲ ಅಂತ ನನಗನ್ಸುತ್ತೆ. ಅಮಾಯಕರು ಜೀವ ತಗೊಂಡಿದ್ದಾರೆ, ಇದಕ್ಕೆ ಅವರು ಶಿಕ್ಷೆ ಅನುಭವಿಸಲೇಬೇಕು. ಶಿಕ್ಷೆ ಅಲ್ಲ, ಅವ್ರನ್ನ ಪೂರ್ಣಗೊಳಿಸಲೇಬೇಕು. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ನರಮೇಧವನ್ನ ಪ್ರಧಾನಿ ಮೋದಿ ಮತ್ತೆ ತೀವ್ರವಾಗಿಯೇ ಖಂಡಿಸಿದ್ದಾರೆ. ಬಿಹಾರದಲ್ಲಿ ಗುಡುಗಿದ ಬಳಿಕ ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪಿಸಿರುವ ಪ್ರಧಾನಿ ಮೋದಿ ಉಗ್ರರ ದಾಳಿ ಬಳಿಕ ಇಡೀ ದೇಶದ ರಕ್ತ ಕುದಿತಾ ಇದೆ ಅಂತ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ. ಉಗ್ರರ ಗುಂಡಿಗೆ ಅಮಾಯಕರು ಮೃತಪಟ್ಟಿದ್ದಾರೆ. ಅಮಾಯಕರಿಗೆ ಇಡೀ ದೇಶವೇ ಸಂತಾಪ ಸೂಚಿಸುತ್ತಿದೆ. ಕಾಶ್ಮೀರದ ಅಭಿವೃದ್ಧಿ ಸಹಿಸದೆ ಈ ದಾಳಿಯನ್ನು ನಡೆಸಲಾಗಿದೆ. ಉಗ್ರರ ಕ್ರೌರ್ಯ ಈ ಘಟನೆಯಿಂದ ಬಹಿರಂಗವಾಗಿದೆ. ಉಗ್ರರ ವಿರುದ್ಧ ಒಟ್ಟಾಗಿ ಹೋರಾಡುವ ಅಗತ್ಯವಿದೆ. ತಪ್ಪಿತಸ್ಥರ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿ ಮತ್ತೆ ಶಪಥಗೈದಿದ್ದಾರೆ ಪ್ರಧಾನಿ ಮೋದಿ. ಅಮಾಯಕರ ಸಾವಿಗೆ ನ್ಯಾಯ ಸಿಕ್ಕೇ ಸಿಗಲಿದೆ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದಾರೆ. ಪಾಕ್ ವಿರುದ್ಧ ಯುದ್ಧ ಬೇಡ ಅಂತ ಹೇಳಿ ವಿಪಕ್ಷಗಳ ಕೆಂಗಣಿಗೆ ಗುರಿಯಾಗಿದ್ದ ಸಿಎಂ ಇದೀಗ ತಮ್ಮ ಹೇಳಿಕೆಯಿಂದ ಉಲ್ಟಾ ಹೊಡೆದಿದ್ದಾರೆ. ನಾನು ಯುದ್ಧ ಬೇಡವೇ ಬೇಡ ಅಂತ ಹೇಳಿಲ್ಲ, ಯುದ್ಧ ಅನಿವಾರ್ಯ ಆದಾಗ ಮಾತ್ರ ಮಾಡಬೇಕು ಅಂತ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಯುದ್ಧದಿಂದ ಪರಿಹಾರ ಸಿಗಲ್ಲ, ಬದಲಿಗೆ ಭದ್ರತೆಯನ್ನು ಹೆಚ್ಚಿಸಿಕೊಳ್ಬೇಕು ಅಂತ ಹೇಳಿದೆ. ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕು, ಯುದ್ಧ ಬೇಡ ಅಂತ ಹೇಳಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಯುದ್ಧ ಬೇಡ ಹೇಳಿಕೆಗೆ ಪ್ರತಿಕ್ರಿಯಿಸಲಿಕ್ಕೆ ನಿರಾಕರಿಸಿರುವ DCM DKಶಿ, ದೇಶದ ಐಕ್ಯತೆ ಸಮಗ್ರತೆ ಬಹಳ ಮುಖ್ಯ, ನಾವೆಲ್ಲರೂ ಭಾರತೀಯರು, ಮುಖ್ಯಮಂತ್ರಿಗಳ ಹೇಳಿಕೆಯ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ ಅಂತ ಹೇಳಿದ್ರು. ಇತ್ತ ಸಿಎಂ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ಮಾಜಿ ಸಿಎಂ BS ಯಡಿಯೂರಪ್ಪ, ಇಡೀ ದೇಶವೇ ಒಗ್ಗಟ್ಟಿನಲ್ಲಿರೋ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೀಗೆ ಬಾಲಿಶವಾದಂತಹ ಹೇಳಿಕೆ ಕೊಡುವುದು ಶೋಭೆ ತರಲ್ಲ ಅಂತ ಕಿಡಿಕಾರಿದ್ದಾರೆ. ಯುದ್ಧ ಬೇಡ ಅಂತಂದದ್ದು ಯುದ್ಧ ಅನಿವಾರ್ಯವಾದರೂ ಮಾಡಬೇಕು, ಇದರಿಂದ ಪರಿಹಾರ ಆಗೋದಿಲ್ಲ, ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ. ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದೀನಿ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು, ಮಾಡಲೇಬಾರದು ಅಂತ ಏನಿಲ್ಲ. ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೀನಿ ನಾನು. So whatever the chief minister has spoken, I don't want to comment on it. Better ask him because we have to ask his version. I don't want to comment anything else. So India has to be protected. My party has already taken a stand on it. ಒಗ್ಗಟ್ಟಾಗಿ ನಿಲ್ಲುವಂಥ ಸಂದರ್ಭದಲ್ಲಿ ಕಾಶ್ಮೀರದ ವಿಷಯದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಬಹಳ ಬಾಲಿಶವಾದಂಥದ್ದು. ಅವ್ರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ರೀತಿ ಹೇಳಿಕೆ ಕೊಡುವಂಥದ್ದು ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ ಶೋಭೆ ತರುವಂಥದ್ದಲ್ಲ.